ಹಾಯ್ ಹಲೋ ಫ್ರೆಂಡ್ಸ್. ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಒಂದು ಬಿಗ್ ಅಪ್ಡೇಟ್ ಬಗ್ಗೆ. ಅದು ಗೃಹಲಕ್ಷ್ಮಿ ಸ್ಕೀಮ್ ಕುರಿತು. ಸೊ ಅದಕ್ಕಿಂತ ಮುಂಚೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏಕೆಂದ್ರೆ ಸರ್ಕಾರದ ಯಾವುದೇ ಸ್ಕೀಮ್ಗಳ ಬಗ್ಗೆ ಆಗಿರಬಹುದು, ಹೊಸ ಹೊಸ ಅಪ್ಡೇಟ್ಗಳ ಬಗ್ಗೆ ಈ ಒಂದು ಚಾನಲ್ನಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಬನ್ನಿ ಇಲ್ಲಿ ಸ್ಟಾರ್ಟ್. ಕಾಂಗ್ರೆಸ್ನ 5 ಗ್ಯಾರಂಟಿ ಯೋಜನೆ ಪೈಕಿ ಗೃಹಲಕ್ಷ್ಮಿ ಯೋಜನೆ ಒಂದು. ಮೊದಲಿಗೆ ಆ ಸ್ಕೀಮ್ ಬಗ್ಗೆ ನೋಡೋದಾದ್ರೆ, ಪ್ರತಿ ಕುಟುಂಬದವರಿಗೆ ಅಂದ್ರೆ ಮನೆ ಯಜಮಾನಿಗೆ 2,000 ರೂಪಾಯಿ ಕೊಡೋದಾಗಿ ಕಾಂಗ್ರೆಸ್ ಒಂದು ಯೋಜನೆಯನ್ನ ಹೂಡಿತ್ತು. ಸೊ ಇದೀಗ ಇದ್ರ ಕುರಿತಾಗಿ ಒಂದು ನ್ಯೂಸ್ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಿದೆ. ಏನಂದ್ರೆ, ಪ್ರತಿ ಕುಟುಂಬದ ಮಹಿಳೆಯರಿಗೆ 2,000 ರೂಪಾಯಿ ಕೊಡ್ತಿದ್ದ ಕಾಂಗ್ರೆಸ್ ಸರ್ಕಾರ ಇದೀಗ 1,000 ರೂಪಾಯಿ ಮಾಡಿದೆ ಅಂತ ಈ ತರದ ಒಂದು ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಿದ್ದು ಬಹಳಷ್ಟು ಜನ ಗಾಬರಿಯಾಗಿದ್ದಾರೆ. ಮತ್ತು ಈ ಸುದ್ದಿ ನಿಜ ಅಥವಾ ಸುಳ್ಳ ಎಂಬ ಪ್ರಶ್ನೆ ಕೂಡ ಕಾಡ್ತಿದೆ. ಇನ್ನು ಈ ವಿಷಯದ ಬಗ್ಗೆ ನೋಡೋದಾದ್ರೆ, ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ವಿಷಯವಾಗಿ ಯಾವುದೇ ತರವಾದ ವರದಿಯನ್ನ ನೀಡಿಲ್ಲ. ಮತ್ತು ಕಾಂಗ್ರೆಸ್ ಸರ್ಕಾರವು ಕೂಡ ಯಾವುದೇ ಅಪ್ಡೇಟ್ ಕೊಟ್ಟಿಲ್ಲ. ನಾವು 1,000 ರೂಪಾಯಿ ಕೊಡ್ತೀವಿ ಅಂತ, 2,000 ರೂಪಾಯಿ ಇದ್ದಿನ 1,000 ರೂಪಾಯಿಗೆ ಮಾಡ್ತೀವಿ ಅಂತ. ಇದು ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರೋ ಸುಳ್ಳು ಸುದ್ದಿ ಅಂತಾನೆ ಹೇಳ್ಬೋದು. ಸೊ ಈ ತರದ ಸುದ್ದಿಯನ್ನ ಯಾರು ನಂಬಿ ಗಾಬರಿ ಏನ್ ಆಗ್ಬೇಕಾಗಿಲ್ಲ. ಯಾಕಂದ್ರೆ ಈ ಗ್ಯಾರಂಟಿ ಯೋಜನೆ ಯಾವತ್ತೂ ಕೂಡ ಸ್ಟಾಪ್ ಆಗಲ್ವಂತೆ. ಮತ್ತೆ ಕಂಟಿನ್ಯೂಸ್ ಆಗಿ 2,000 ರುಪೀಸೇ ಬರ್ತಾ ಹೋಗುತ್ತಂತೆ. ಸೊ ಇದಿಷ್ಟು ಈ ವಿಡಿಯೋದ ಬಗ್ಗೆ. ಈ ವಿಡಿಯೋ ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಎಂಡ್ವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.